ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಪಾನ್ ಕಾರ್ಡ್ ಏನಾದರೂ ಈ ರೀತಿ QR ಕೋಡ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ QR ಕೋಡ್ ಇರೋ ರೀತಿ ಈ ರೀತಿ ಪಾನ್ ಕಾರ್ಡ್ನ ಯಾವ ರೀತಿ ತರಿಸ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೆನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ದೆ, ನಿಮ್ಮ 2.0 ಪಾನ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಕೇವಲ ₹8.26 ಕಟ್ಟೋ ಮುಖಾಂತರ ಅಂತೇಳಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಅಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ನಮ್ಮಲ್ಲಿ ಇಮೇಲ್ ಐಡಿನೂ ಕೂಡ ಇಲ್ಲ, ಹಾಗೆಯೇ ಫೋನ್ ನಂಬರು ಕೂಡ ಕಳ್ಕೊಂಡಿದ್ದೀವಿ, ನಾವು ಯಾವ ರೀತಿ ತರಿಸ್ಕೋಬೇಕು ಅಂತೇಳಿ. ಸ್ನೇಹಿತರೆ, ಸಿಂಪಲ್ಲಾಗಿ ನಾನು ಈ ವಿಡಿಯೋದಲ್ಲಿ ಕೇವಲ ₹50 ಪೇಮೆಂಟ್ ಮಾಡೋ ಮುಖಾಂತರ ನಿಮ್ಮ ಫಿಸಿಕಲಿ ಪಾನ್ ಕಾರ್ಡ್ನ ಮನೆಗೆ ಕೂಡ ತರಿಸ್ಕೋಬೋದು. ಅದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸ್ನೇಹಿತರೆ, ನೀವು ಇಲ್ಲಿ NSTL ಮತ್ತು UTI ಹಾಗೆಯೇ ಇ-ಫಿಲ್ಲಿಂಗ್ ಅಂತ 3 ವೆಬ್ಸೈಟಲ್ಲಿ ಪಾನ್ ಕಾರ್ಡ್ನ ತರಿಸ್ಕೋಬೋದು. ನಾನು ಇವಾಗ ಎರಡು ಕೂಡ ತೋರಿಸ್ಕೊಡ್ತೀನಿ. ನಾನು ಇವಾಗ ಮೊದಲಿಗೆ UTIನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ UTI ವೆಬ್ಸೈಟ್ನ ಓಪನ್ ಮಾಡಿಕೊಂಡು ಕೆಳಗಡೆ ಬಂತು ಅಂದರೆ ಅಲ್ಲಿ ಪಾನ್ ಕಾರ್ಡ್ ಸರ್ವಿಸ್ ಅನ್ನೋ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಈ ರೀತಿ ಒಂದು ಪಾಪಪ್ ಬರುತ್ತೆ, ಓಕೆ ಅಂತ ಮಾಡಿ. ನೀವು ಇಲ್ಲಿ ಪಾನ್ ಕಾರ್ಡ್ ಸಂಬಂಧಿತ ಸೇವೆಗಳಲ್ಲಿ ಲಭ್ಯ ಇರ್ತವೆ. ಇಲ್ಲಿ ಡೌನ್ಲೋಡ್ ಪಾನ್ ಕಾರ್ಡ್ನು ಕೂಡ ನೀವು ₹8.26 ಕೊಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆಯೇ ರೀಪ್ರಿಂಟ್ ಅಂದರೆ ನಿಮಗೆ ಫಿಸಿಕಲಿ ಪಾನ್ ಕಾರ್ಡು ಬೇಕಿತ್ತು ಅಂದರೆ ಇಲ್ಲಿ ರೀಪ್ರಿಂಟ್ ಪಾನ್ ಕಾರ್ಡ್ ಅಂತ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ನೆಕ್ಸ್ಟ್ ಪೇಜಲ್ಲಿ ಬಂದರೆ ಈ ರೀತಿ 2 ಆಪ್ಷನ್ಗಳು ಬರುತ್ತೆ. ಇಲ್ಲಿ ನೀವು ರೀಪ್ರಿಂಟ್ ಪಾನ್ ಕಾರ್ಡ್ ಅನ್ನೋ ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಪಾನ್ ನಂಬರು, ಹಾಗೆಯೇ ನಿಮ್ಮ ಆಧಾರ್ ನಂಬರು, ಹಾಗೆಯೇ ನಿಮ್ಮ ಡೇಟ್ ಆಫ್ ಬರ್ತು ಅಂದರೆ ಮಂತು ಮತ್ತು ನಿಮ್ಮ ಇಯರ್ನ ಹಾಕಬೇಕು. ಹಾಗೆಯೇ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಫಿಲಪ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮಗೆ ನಿಮ್ಮ ಡಾಟಾ ಇಲ್ಲಿ UTIಯಲ್ಲಿ ಲಭ್ಯ ಇತ್ತು ಅಂದರೆ ಈ ರೀತಿ ತೋರಿಸುತ್ತೆ. ಇಲ್ಲಿ ನೀವು ಒಂದ್ಸರಿ ನಿಮ್ಮ ಪಾನ್ ಕಾರ್ಡಲ್ಲಿ ಅಡ್ರೆಸ್ಸು ಹಾಗೆ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರು, ಜಿಮೇಲ್ ID ಎಲ್ಲ ಕರೆಕ್ಟಾಗಿದೆ ಅಂತ ಒಂದ್ಸರಿ ನೋಡ್ಕೊಳ್ಳಿ. ಇಲ್ಲಿ ನಿಮ್ಮ ಜಿಮೇಲ್ ID ಸಾಮಾನ್ಯವಾಗಿ ಸರ್ವಿಸ್ ಸೆಂಟ್ರ್ ಅಂದರೆ ನಿಮ್ಮ ಪಾನ್ ಕಾರ್ಡ್ ಮಾಡಿರ್ತಾರಲ್ಲ ಅವ್ರ ಜಿಮೇಲ್ ID ಕೊಟ್ಟಿರ್ತಾರೆ. ಇವಾಗ ಪಾನ್ ಮಾಡಬೇಕು ಅಂದರೆ ನಿಮಗೆ ಇಮೇಲ್ IDಗೆ ಪಾನ್ ಕಾರ್ಡ್ ಬರೋದ್ರಿಂದ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಇವಾಗ ನೀವು ರೀಪ್ರಿಂಟ್ ಆಯಿತು ಅಂದರೆ ಡೈರೆಕ್ಟಾಗಿ ಮನೆಗೆ ಬಂದುಬಿಡುತ್ತೆ. ಈಗ ಇಲ್ಲಿ ಕಾಣ್ತಾರೆ ಕ್ಯಾಪ್ಸನ್ನು ಫಿಲಪ್ ಮಾಡಿ ನೀವು OTP ಅಂದರೆ ಇಲ್ಲಿ ನಿಮ್ಮ ಫೋನ್ ನಂಬರ್ ಕಡ್ಡಾಯವಾಗಿ ನಿಮ್ಮ ಬಳಿ ಇರಬೇಕಾಗ್ತದೆ. ನೀವು ಇಲ್ಲಿ OTP ಅಂದರೆ SMS ಸೆಲೆಕ್ಟ್ ಮಾಡಿಕೊಂಡು ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಗೆಟ್ OTP ಅಂತ ಮಾಡ್ತು ಅಂದರೆ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಸ್ನೇಹಿತರೆ, ಇಲ್ಲಿ ಜಿಮೇಲ್ಗೆ ಬರಲ್ಲ, ನಿಮ್ಮ ಫೋನ್ ನಂಬರ್ಗೆ ಬರುತ್ತೆ. ಆ ಬಂದಿರತಕ್ಕಂಥ OTPನ ಆ ಬಾಕ್ಸಲ್ಲಿ ಹಾಕಿ ನೀವು ಇಲ್ಲಿ ಪ್ರೊಸೀಡ್ ಅಂತ ಮಾಡಬೇಕಾಗತ್ತೆ. ನಂತರ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೋಡ್ಬೋದು ನಿಮ್ಮ ಪಾನ್ ಕಾರ್ಡ್ ರೀಪ್ರಿಂಟ್ಗೆ ₹50 ಅಮೌಂಟ್ನ ಕೇಳ್ತಾ ಇದೆ. ಇಲ್ಲಿ ಮೊದಲಿಗೆ ನಿಮ್ಮ ಫೋನ್ ನಂಬರು ಹಾಗೆಯೇ ನಿಮ್ಮ ಇಮೇಲ್ ಐಡಿನ ಕೇಳುತ್ತೆ. ಆ 2 ಕಾಲಮ್ಗೂ ಕೂಡ ನಿಮ್ಮ ಫೋನ್ ನಂಬರ್ ಇಮೇಲ್ ಐಡಿನ ಫಿಲಪ್ ಮಾಡಿ ಇಲ್ಲಿ ಒಂದು ಬಾಕ್ಸ್ ಇದೆ, ಆ ಬಾಕ್ಸ್ನ ಕ್ಲಿಕ್ ಮಾಡಿ ಕನ್ಫರ್ಮ್ ಪೇಮೆಂಟ್ ಅಂತ ಮಾಡಬೇಕಾಗತ್ತೆ. ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೀವು ಯಾವ ಮುಖಾಂತರ ಪೇಮೆಂಟ್ ಮಾಡ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಇವಾಗ QR ಕೋಡ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಸೆಲೆಕ್ಟ್ UPI ಕೋಡಲ್ಲಿ ಭೀಮಾ UPIನ ಸೆಲೆಕ್ಟ್ ಮಾಡಿಕೊಂಡು ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಬಾರ್ ಕೋಡ್ ಶೋ ಆಗುತ್ತೆ. ಈ ಬಾರ್ ಕೋಡ್ಗೆ ನಿಮ್ಮ ಫೋನ್ಪೇ, ಗೂಗಲ್ ಪೇನ ಸ್ಕ್ಯಾನರ್ ಓಪನ್ ಮಾಡಿಕೊಂಡು ಈ ಬಾರ್ ಕೋಡ್ನ ಸ್ಕ್ಯಾನ್ ಮಾಡೋ ಮುಖಾಂತರ ನಿಮ್ಮ ಪೇಮೆಂಟ್ನ ಮಾಡ್ಬೋದು. ನಂತರ ನಿಮಗೆ ಒಂದು ಅಕ್ಲೈನ್ಮೆಂಟು ಕೂಡ ಜನ್ರೇಟ್ ಆಗುತ್ತೆ. ಇದು UTIಯಲ್ಲಿ ಮಾಡಿರೋ ಅಂಥ ಪಾನ್ ಕಾರ್ಡ್ಗೆ ಮಾತ್ರ ಈ ವೆಬ್ಸೈಟ್ನಲ್ಲಿ ಮಾಡಬೇಕು. ಹಾಗೆಯೇ ಇವಾಗ ನಾನು NSTL ಏನಾದರೂ ನಿಮ್ಮ ಪಾನ್ ಕಾರ್ಡ್ ಇತ್ತು ಅಂದರೆ ಅದು ಕೂಡ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಇದನ್ನ ಕಂಪ್ಲೀಟಾಗಿ ನಿಮಗೆ ಅಕ್ಲೈನ್ಮೆಂಟ್ ಬರೋ ತನಕ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸ್ನೇಹಿತರೆ, ನೀವು NSTL ಓಪನ್ ಮಾಡ್ಕೊಂಡಿದ ನಂತರ ಇಲ್ಲಿ ಮೇಲ್ಗಡೆ ಆಪ್ಷನ್ಗಳು ಓಪನ್ ಆಗ್ತವೆ, ರೀಪ್ರಿಂಟ್ ಪಾನ್ ಕಾರ್ಡು ಮತ್ತು ಡೌನ್ಲೋಡ್ ಪಾನ್ ಅಂತೇಳಿ. ಡೌನ್ಲೋಡ್ ಪಾನ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬರೀ ₹8.26 ಮುಖಾಂತರ ನಿಮ್ಮ ಪಾನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಪಾನ್ನ ಇವಾಗ ಒಂದು ವೇಳೆ ನಿಮಗೆ ಫಿಸಿಕಲಿ ಪಾನ್ ಕಾರ್ಡೇ ಬೇಕು, ನಿಮ್ಮ ಜಿಮೇಲ್ ಕಳ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ನೀವು ಇಲ್ಲಿ ರೀಪ್ರಿಂಟ್ ಪಾನ್ ಕಾರ್ಡ್ ಅಂತ ಇದೆ ನೋಡಿ, ಈ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಲೈವ್ ಆಗು ಕೂಡ ನಿಮ್ಗೊಂದು ತೋರಿಸ್ಕೊಡ್ತೀನಿ. ನಾನೀಗ ರೀಪ್ರಿಂಟ್ ಪಾನ್ ಕಾರ್ಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತು. ಇಲ್ಲಿ ನಿಮ್ಮ ಪಾನ್ ನಂಬರು ಹಾಗೆಯೇ ನಿಮ್ಮ ಆಧಾರ್ ನಂಬರ್ನ ಹಾಕಿ ಇಲ್ಲಿ ನಿಮ್ಮ ಡೇಟ್ ಆಫ್ ಮಂತು ಮತ್ತು ನಿಮ್ಮ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಅದಕ್ಕೂ ಮೊದಲು ಇಲ್ಲಿ ಪಕ್ಕದಲ್ಲಿ ಒಂದು ರಿಸ್ಟ್ರಿಕ್ಷನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಿಮ್ಮ ಪಾನ್ ಕಾರ್ಡ್ ಏನಾದರೂ ಚೇಂಜ್ ಮಾಡ್ತೀನಿ ಅಂದರೆ ಇಲ್ಲಿ ₹50 ರೀಪ್ರಿಂಟ್ಗೋಸ್ಕರ ನಾವು ಅಮೌಂಟ್ನ ಪೇ ಮಾಡ್ತಾ ಇದ್ದೀವಿ. ಇಂಡಿಯಾದವ್ರಿಗಾದರೆ ಔಟ್ ಆಫ್ ಕಂಟ್ರಿ ಆಯಿತು ಅಂದರೆ ನೀವು ಇಲ್ಲಿ $959 ಕಟ್ಟಬೇಕಾಗ್ತದೆ. ಹಾಗೆಯೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯುವರ್ ಪಾನ್ ಕಾರ್ಡ್ ಡಿಸ್ಪ್ಯಾಚ್ಡ್ ಯುವರ್ ಕಮ್ಯುನಿಕೇಷನ್ ಅಡ್ರೆಸ್ ಅಂದರೆ ನೀವು ಪಾನ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಮೊದಲು ಕೊಟ್ಟಿರ್ತೀರಲ್ಲ ಆ ಕಮ್ಯುನಿಕೇಷನ್ ಅಡ್ರೆಸ್ಗೆ ನೇರವಾಗಿ ಕೂಡ ಮನೆಗೆ ತಲುಪಿಬಿಡುತ್ತೆ. ಇಲ್ಲಿ ಯಾವುದೇ ಥರದ ಅಡ್ರೆಸ್ನ ಮತ್ತೆ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಅಲ್ಲಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ಐ ಆಮ್ ನಾಟ್ ಎ ರಾಬರ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಮಾಡ್ತು ಅಂದರೆ ನಿಮ್ಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ, ನಿಮ್ಮ ಪಾನ್ ಕಾರ್ಡು ಹಾಗೆಯೇ ನಿಮಗೆ ಫೋನ್ ನಂಬರ್ ಲಿಂಕ್ ಆಗಿರ್ತಕ್ಕಂಥ ಫೋನ್ ನಂಬರು ಹಾಗೆಯೇ ನಿಮ್ಮ ಜಿಮೇಲ್ ID, ಇಲ್ಲಿ ನಿಮ್ಮ ಅಡ್ರೆಸ್ಸು, ಕಮ್ಯುನಿಕೇಷನ್ ಅಡ್ರೆಸ್ಸು, ಮೊದಲು ಪಾನ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಕೊಟ್ಟಿರ್ತೀರೋ ಎಲ್ಲ ಅಡ್ರೆಸ್ಸು ಇಲ್ಲಿ ಶೋ ಆಗುತ್ತೆ. ನಿಮ್ಮ ವಿಲೇಜು, ಪೋಸ್ಟು, ಹಾಗೆ ನಿಮ್ಮ ತಾಲೂಕು, ನಿಮ್ಮ ಡಿಸ್ಟಿಕ್ಕು, ನಿಮ್ಮ ಸ್ಟೇಟು, ಹಾಗೆ ನಿಮ್ಮ ಏರಿಯಾ ಪಿನ್ ಕೋಡು ಅದಷ್ಟು ಶೋ ಆಗುತ್ತೆ. ಹಾಗೆ ನಿಮಗೆ ಇಲ್ಲಿ ಒಂದು OTP ಮುಖಾಂತರ ನೀವು ಕನ್ಫರ್ಮ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಬಳಿ ಜಿಮೇಲ್ ID ಇಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಮೊಬೈಲ್ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು OTP ಹಾಕಿ ನೀವು ಕನ್ಫರ್ಮ್ನ ಮಾಡಬೇಕಾಗತ್ತೆ. ಇವಾಗ ನಾನು ಜಿಮೇಲ್ ಐಡಿನ
ಇಲ್ಲ ಬರೀ ಮೊಬೈಲ್ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಜನರೇಟ್ OTP ಅಂತ ಮಾಡ್ತಾ ಇದ್ದೀನಿ. ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ನಿಮ್ಮ ಬಂದಿರತಕ್ಕಂಥ ಒಂದು OTPನ ಹಾಕಿ ಸಬ್ಮಿಟ್ ಮಾಡ್ತು ಅಂದರೆ ಮತ್ತೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಒಂದು ಪೇಮೆಂಟ್ನ ಮಾಡಬೇಕಾಗ್ತದೆ. ಇಲ್ಲಿ ಆನ್ಲೈನ್ ಪೇಮೆಂಟ್ ಥ್ರೋಟ್ ಬಿಲ್ ಡಿಸ್ಕ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಈಸಿ ಮೆಥಡು. ಹಾಗೆಯೇ ಸ್ಕ್ರೋಲ್ ಮಾಡ್ಕೊಂಡು ನೀವು ಕೆಳಗಡೆ ಬಂತು ಅಂದರೆ ಇಲ್ಲಿ ಚಾರ್ಜಸ್ ಡೀಟೇಲ್ಸು ಕೂಡ ಇಲ್ಲಿ ತೋರಿಸಿರ್ತಾರೆ. ಹಾಗೆಯೇ ಇಲ್ಲಿ ಅಪ್ಲಿಕೇಶನ್ ವಿಲ್ ಬಿ ರಿಸೀವ್ಡ್ ಫಿಸಿಕಲಿ ಪಾನ್ ಕಾರ್ಡ್ ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಬಂದಿದೆ ನೋಡಿ. ಹಿಂದಿನ ಆಪ್ಷನಲ್ಲಿ ಯಾವ ರೀತಿ ನಿಮ್ಮ ಅಡ್ರೆಸ್ ತೋರಿಸ್ತೋ ಆ ಅಡ್ರೆಸ್ಗೆ ಇಲ್ಲಿ ನಿಮಗೆ ಫಿಸಿಕಲಿ ಪಾನ್ ಕಾರ್ಡ್ ಬರುತ್ತೆ ಅಂತ ತೋರಿಸುತ್ತೆ. ಹಾಗೆಯೇ ಇಲ್ಲಿ ನೀವು ಕೆಳಗಡೆ ಬಂದು ಕನ್ಸಲ್ ಬಾಕ್ಸ್ನ ಕ್ಲಿಕ್ ಮಾಡಿ ಪ್ರೊಸೀಡ್ ಟು ಪೇಮೆಂಟ್ ಅಂತ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಪೇ ಕಂಟಿನ್ಯೂ ಅಂತ ಮಾಡಬೇಕಾಗುತ್ತೆ. ನಂತರ ಈಗ ಪೇಮೆಂಟ್ ಮಾಡಲಿಕ್ಕೆ ನಿಮಗೆ ಆಪ್ಷನ್ಗಳೀಗ ತೆರ್ಕೊಳ್ಳುತ್ತೆ. ಇಲ್ಲಿ ನೀವು ಮೊದಲಿಗೆ ನಿಮ್ಮದು ಯಾವುದು ಈಸಿ ಮೆಥಡ್ ಇದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ನಾನೀಗ QR ಕೋಡ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಇಲ್ಲಿ QR ಕೋಡಲ್ಲಿ ಭೀಮಾ UPIನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಕ್ ಪೇಮೆಂಟ್ ಅಂತ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಬಾರ್ ಕೋಡ್ ಶೋ ಆಗುತ್ತೆ. ಈ ಬಾರ್ ಕೋಡ್ಗೆ ನಿಮ್ಮ ಫೋನ್ಪೇ ಗೂಗಲ್ ಪೇನ ಸ್ಕ್ಯಾನರ್ ಓಪನ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡೋ ಮುಖಾಂತರ ಕಂಪ್ಲೀಟ್ ಮಾಡ್ಬೋದು ನಿಮ್ಮ ಪೇಮೆಂಟ್ನ. ತದನಂತರ ಆಟೋಮೆಟಿಕ್ಕಾಗಿ ಅದು ರಿಫ್ರೆಶ್ ಆಗುತ್ತೆ. ನೀವು ಯಾವುದೇ ಥರದ ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಬೇಡಿ. ಪೇಮೆಂಟ್ ಸಕ್ಸಸ್ ಆದ ನಂತರ ಈ ರೀತಿ ನೆಕ್ಸ್ಟ್ ಪೇಜು ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನಿಮ್ಮದು ಪೇಮೆಂಟ್ ಸಕ್ಸಸ್ ಆಗಿತ್ತು ಅಂದರೆ ಆ ಮೇಲ್ಗಡೆನೇ ಸಕ್ಸಸ್ ಅಂತ ತೋರಿಸಿರುತ್ತೆ. ನೀವು ಕಟ್ಟಿರ್ತಕ್ಕಂಥ ಪೇಮೆಂಟ್ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಒಂದ್ಸರಿ ನೋಡ್ಕೊಂಡು ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಮಾಡಬೇಕಾಗುತ್ತೆ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಜನರೇಟ್ ಪೇಮೆಂಟ್ ರಿಸಿಪ್ಟ್ ಅಂತ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮಗೆ ಪೇಮೆಂಟ್ ಆಗಿರೋದಕ್ಕೆ ಒಂದು ರೆಸಿಪ್ಟ್ ಕೂಡ ಜನರೇಟ್ ಆಗುತ್ತೆ. ಈ ರೆಸಿಪ್ಟ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಆ ರೆಸಿಪ್ಟಲ್ಲಿ ಒಂದು ಮೇಲ್ಗಡೆನೇ ಇರುತ್ತೆ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ನಂಬರ್ ಕೂಡ ಜನರೇಟ್ ಆಗಿರುತ್ತೆ. ಈ ಅಕ್ನಾಲೆಜ್ಮೆಂಟ್ ನಂಬರ್ ನೀವು ಕಾಪಿ ಮಾಡಿಕೊಂಡು ನಿಮ್ಮ ಪಾನ್ ಕಾರ್ಡ್ನ ಸ್ಥಿತಿಗತಿ ಯಾವ ರೀತಿ ಇದೆ ಅಂದರೆ ನಿಮ್ಮ ಪಾನ್ ಕಾರ್ಡ್ ಎಲ್ಲಿದೆ ಅನ್ನೋದನ್ನ ಚೆಕ್ ಮಾಡ್ಕೋಬೋದು. ಇವಾಗ ನೀವು ಇಲ್ಲಿ ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು NSTL ಪಾನ್ ಸ್ಟೇಟಸ್ ಅಂತ ಸರ್ಚ್ ಮಾಡಿ ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ. ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನೀವು ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಅಕ್ನಾಲೆಜ್ಮೆಂಟ್ ನಂಬರ್ನ ಇಲ್ಲಿ ಹಾಕಿ ನೀವು ಸರ್ಚ್ ಮಾಡಬೇಕಾಗುತ್ತೆ. ಮೊದಲನೇ ಆಪ್ಷನ್ ನ್ಯೂ ಆರ್ ಚೇಂಜ್ ರಿಕ್ವೆಸ್ಟ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ತದನಂತರ ನೀವು ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಅಕ್ನಾಲೆಜ್ಮೆಂಟ್ ನಂಬರ್ನ ಹಾಕಿ ಇಲ್ಲಿ ಕೆಳಗಡೆ ಕ್ಯಾಪ್ಷನ್ನ ಫಿಲಪ್ ಮಾಡಿ ಸಬ್ಮಿಟ್ ಮಾಡ್ತು ಅಂದರೆ ನಿಮ್ಮ ಪಾನ್ ಕಾರ್ಡು ಇನ್ನೂ ಯಾವ ಹಂತದಲ್ಲಿದೆ ಅಂದರೆ ಈಗ ಆಲ್ರೆಡಿ ಪೋಸ್ಟ್ಗೆ ಏನಾದ್ರು ಬಂದಿದೆಯಾ ಅನ್ನೋ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ಒಂದು ವೇಳೆ ನಿಮಗೆ ಪೋಸ್ಟ್ಗೆ ಅದು ರಿಲೀಸ್ ಆಗಿತ್ತು ಅಂದರೆ ಇಲ್ಲಿ ಪೋಸ್ಟ್ ಟ್ರ್ಯಾಕಿಂಗ್ ಐಡಿನೂ ಕೂಡ ಇಲ್ಲಿ ಶೋ ಆಗುತ್ತೆ. ನೀವು ಆ ಟ್ರ್ಯಾಕಿಂಗ್ ಐಡಿನ ಮತ್ತೆ ನೀವು ಕಾಪಿ ಮಾಡಿಕೊಂಡು ಇದು ಎಲ್ಲಿ ಬರ್ತಾ ಇದೆ ನಿಮ್ಮ ಪಾನ್ ಕಾರ್ಡ್ ಅನ್ನೋದನ್ನು ಕೂಡ ಮತ್ತೆ ಕೂಡ ನೀವು ಇಲ್ಲಿ ಶೋಧನೆಯನ್ನು ಕೂಡ ಮಾಡ್ಕೋಬೋದು. ಸ್ನೇಹಿತರೆ ಅದನ್ನು ಮಾಡಬೇಕು, ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ನೀವು ಮತ್ತೆ ಯಾವ್ದಾದ್ರು ಸರ್ಚ್ ಬಾರ್ಗೆ ಹೋಗಿ ಅಲ್ಲಿ ನೀವು ಇಂಡಿಯಾ ಪೋಸ್ಟ್ ಟ್ರ್ಯಾಕಿಂಗ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ. ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಕಾಣ್ತಿರೋ ಬಾಕ್ಸ್ಗೆ ನೀವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಪೋಸ್ಟ್ ಟ್ರ್ಯಾಕಿಂಗ್ ಐಡಿನ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಷನ್ನ ಫಿಲಪ್ ಮಾಡಿ ನೀವು ಸಬ್ಮಿಟ್ ಅಂತ ಮಾಡ್ತು ಅಂದರೆ ನಿಮ್ಮ ಪೋಸ್ಟ್ ಆಫೀಸ್ನ ಸೆಗ್ಮೆಂಟ್ ಅಂದರೆ ನಿಮ್ಮ ಲೆಟರ್ ಎಲ್ಲಿದೆ, ನಿಮ್ಮ ಪಾನ್ ಕಾರ್ಡ್ ಎಲ್ಲಿದೆ ಅಂತ ಹೇಳಿ ಹಂತವಾಗಿ ಯಾವ್ಯಾವ ಹಂತದಲ್ಲಿ ಬರ್ತಾ ಇದೆ ಅಂತ ಹೇಳಿ ಡೀಟೇಲ್ಸ್ ಕೂಡ ಇಲ್ಲಿ ಶೋ ಆಗುತ್ತೆ. ನಿಮ್ಮ ಪಾನ್ ಕಾರ್ಡ್ ನಿಮ್ಮ ಕೈ ಸೇರೋವರೆಗೂ ಕೂಡ ನೀವು ಈ ರೀತಿ ಟ್ರೇಸ್ ಮಾಡಿ ನೋಡ್ಕೋಬೋದು. ಸ್ನೇಹಿತರೆ ಈ ರೀತಿ ನೀವು ಯಾರೆಲ್ಲ 2017ಗಿಂತ ಇತ್ತೀಚೆಗೆ ಪಾನ್ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ ಅವರು ಈ ರೀತಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಹಿಂದೆ ಮಾಡ್ಕೊಂಡಿರ್ತಕ್ಕಂಥ ಪಾನ್ ಕೋಡಲ್ಲಿ ಬಾರ್ ಕೋಡ್ ಇರಲ್ಲ ಅಥವಾ QR ಕೋಡ್ ಇರಲ್ಲ ಅಂಥವ್ರು ಮಾತ್ರ ನೀವು ಈ ರೀತಿ ಅಪ್ಲೈ ಮಾಡಿ ನಿಮ್ಮ ಪಾನ್ ಕಾರ್ಡ್ನ ರೀಪ್ರಿಂಟ್ನ ತರಿಸ್ಕೋಬೋದು. ಇದಿಷ್ಟೇ ಸ್ನೇಹಿತರೆ ಪಾನ್ 2.0 ಅಂತ ಹೇಳಿದ್ರೆ ನಿಮ್ಮ ಹಳೆ ಪಾನ್ ಕಾರ್ಡ್ನ ಕೊಟ್ಟು ಹೊಸ ಪಾನ್ ಕಾರ್ಡ್ನ ತರಿಸ್ಕೊಳ್ಳೋದೇ ಪಾನ್ 2.0 ಅಂತ ಹೇಳ್ತಾರೆ. ಇದಿಷ್ಟು ಸ್ನೇಹಿತರ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು.